ಮಡ ಹಾಗಲಕಾಯಿ ಇಲ್ಲಿ 600 ಗ್ರಾಮ್ 600 ಗ್ರಾಮ್ ಉಂಟು. ಸ್ಪೈನಿ ಗಾಡ್, 1.5 ಟೇಬಲ್ ಸ್ಪೂನ್ ಅಷ್ಟು ಗೀ ತುಪ್ಪ, 1/2 ಟೀ ಸ್ಪೂನ್ ಮಸ್ಟರ್ಡ್ ಸೀಡ್ಸ್ ಸಾಸಿವೆ, 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಮೆಣಸಿನ ಪುಡಿ, 1/2 ಟೀ ಸ್ಪೂನ್ ಟರ್ಮರಿಕ್ ಅರಸಿನ, 1 ಟೀ ಸ್ಪೂನ್ ಅಷ್ಟು ಜೀರಾ ಸೀಡ್ಸ್ ಜೀರಿಗೆ. ಸೊ ಇದನ್ನು ನಾನೀಗ ಒಳ್ಳೆ ರೀತಿ ತೊಳೆದು ತಂದೆ. ಈಗ ಇದನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳೋಣ. ಇದರ ಬೀಜ ತೆಗಿಬೇಕಂತ ಇಲ್ಲ, ಇರಲಿ, ಅದು ಟೇಸ್ಟ್ ಆಗ್ತದೆ. ಈಗ ನಾನು ಪ್ಯಾನ್ ಬಿಸಿಗಿಟ್ಟಿದ್ದೇನೆ, ಅದಕ್ಕೆ ಗೀ ತುಪ್ಪ ಹಾಕೊಳ್ಳುವ. ಸೊ ಈ ಡಿಶ್ಗೆ ನೀವು ಗೀನೇ ಯೂಸ್ ಮಾಡಿ, ತುಪ್ಪನೇ ಯೂಸ್ ಮಾಡಿ, ಎಣ್ಣೆ ಹಾಕೊಳ್ಬೇಡಿ. ತುಪ್ಪ ಬಿಸಿ ಆಗಲಿ. ತುಪ್ಪ ಬಿಸಿಯಾದ ನಂತರ ಮಸ್ಟರ್ಡ್ ಸೀಡ್ಸ್ ಸಾಸಿವೆ ಹಾಕೊಳ್ಳುವ. ಸಾಸಿವೆ ಕ್ರ್ಯಾಕಲ್ ಆದ ನಂತರ, ಚಟಪಟ ಆದ ನಂತರ ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಜೀರಿಗೆ ಹಾಕೊಳ್ಳುವ. ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಈಗ ನಾನು ಕಟ್ ಮಾಡಿದ ಸ್ಪೈನಿ ಗಾರ್ಡನ್ ಹಾಕೊಳ್ತೇನೆ. ಅದರ ಜೊತೆನೆ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಇದನ್ನು ಮೀಡಿಯಂ ಟು ಹೈ ಫ್ಲೇಮಲ್ಲಿ ನಾವು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿಯಲ್ಲಿ ಗೀ ತುಪ್ಪ ಮೇನ್ ಇಂಗ್ರೀಡಿಯೆಂಟ್. ಸೊ ತುಪ್ಪ ಹಾಕಿ ಮಿಕ್ಸ್ ಮಾಡಬೇಡಿ. ಇಲ್ಲಿ 2 ಮಿನಿಟ್ಸ್ ಒಳ್ಳೆ ರೀತಿದು ಫ್ರೈ ಆಗಿದೆ, ಸಾಕು. ಈಗ ನಾವು ಮೆಣಸಿನ ಪುಡಿ ಮತ್ತು ಟರ್ಮರಿಕ್ ಅರಸಿನ ಹಾಕೊಳ್ಳೋಣ. ಒಳ್ಳೆ ರೀತಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಈಗ ನಾನು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಳ್ತೇನೆ. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫ್ಲೇಮ್ ಲೋ ಟು ಮೀಡಿಯಂ ಇಟ್ಕೊಂಡು ಇದನ್ನು ಕುಕ್ ಆಗ್ಲಿಕ್ಕೆ ಬಿಡುವ, ಬೇಯಲಿ. ಸೊ ಇಲ್ಲಿ ತರಕಾರಿ ಒಳ್ಳೆ ರೀತಿ ಸಾಫ್ಟ್ ಆಗಿ ಬೆಂದಿದೆ. ಕಂಟೋಲ ಫ್ರೈ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.